ಪಕ್ಷದೆಲ್ಲ ಹಿರಿಯ ಮುಖಂಡರೇ, ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ಸ್ವಾಗತವನ್ನು ಬಯಸ್ತಾ ಮೊಟ್ಟ ಮೊದಲಾಗಿ ತಮ್ಮನ್ನು ಕ್ಷಮೆ ಕೋರ್ತೇನೆ. ನಾನು 10 ಗಂಟೆ ಪ್ರೆಸ್ ಕಾನ್ಫರೆನ್ಸ್ ಇಡಿ ಅಂತ ಹೇಳಿದಾಗ 9:15 ಗಂಟೆಗೆ ನನಗೆ ಹೇಳ್ದೇನೆ, ಅದು ಸ್ವಲ್ಪ ಬರೋ ಲೇಟ್ ಆಯಿತು. ತಮ್ಮ ಕ್ಷಮೆಯನ್ನು ಕೋರ್ತಾ ವಿಶೇಷವಾಗಿ ಬಂದಂಥ ವಿಶೇಷ ಏನು ಹೇಳಿದ್ರೆ, ನೆನ್ನೆ ಗುಲ್ಬರ್ಗ ಒಂದು ಕಾರ್ಯಕ್ರಮ ಇತ್ತು. ಅದೇ ರೀತಿ ಇಲ್ಲಿ ಬಂದು DCC ಆಫೀಸ್ನ ವಿಸಿಟ್ ಮಾಡೋಂಥ ಒಂದು ಪ್ರೋಗ್ರಾಮ್ ಇತ್ತು, ನಂತರ ಪತ್ರಿಕಾಗೋಷ್ಠಿ. ಆದರೆ ಜಿಲ್ಲಾಧ್ಯಕ್ಷರು ಮತ್ತು ಮುಖಂಡರು ಹೇಳಿದ್ರು 11 ಗಂಟೆಗೆ ಒಂದು ಕಾರ್ಯಾಗಾರ ಇದೆ, ಅದರಿಂದ ಎಲ್ಲ ಪತ್ರಕರ್ತರು ಕೂಡ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಅದನ್ನು 11:15 ಅದು ಇತ್ತು, ಅದು 10 ಗಂಟೆಗೆ ಅಂತ ಪ್ರೀಪೋನ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿಂದ ನಾನು ಮುಧೋಳಗಂಥ ಕಾರ್ಯಕ್ರಮ ಇದೆ. ನಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 9 ತಿಂಗಳಾಗಿದೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಇವತ್ತು ಈ ನಮ್ಮ 3ನೇ ಬಜೆಟ್ಗೆ ಸನ್ಮಾನ್ಯ ಸಿದ್ದರಾಮಯ್ಯರವರು 4,44,000 ಕೋಟಿಯಷ್ಟು ಕೊಟ್ಟು ಸಮಾಜದ ಎಲ್ಲ ವರ್ಗದ ಜನರ ಕೈಯಲ್ಲಿ ಕಾರ್ಯಕ್ರಮ ಕೊಟ್ಟಂತಹ ಒಬ್ಬ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ಐತಿಹಾಸಿಕ 17ನೇ ಬಜೆಟ್ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು. ಅದ್ರ ಮೂಲಕ ಈ ನಮ್ಮ ಸರ್ಕಾರದ ಏನು ಚಿಂತನೆಗಳಿತ್ತು, ಬಜೆಟಲ್ಲಿ ನಮ್ಮ ಮ್ಯಾನಿಫೆಸ್ಟೋ ಏನು ಹೇಳಿದ್ವಿ, ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ, ಅದರಲ್ಲೂ ವಿಶೇಷವಾಗಿ 5 ಗ್ಯಾರಂಟಿಗಳು ಏನು ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ. ಒಟ್ಟಾರೆ ಇಲ್ಲಿವರೆಗೂ 1,12,521 ಕೋಟಿ ನಾವು ಗ್ಯಾರಂಟೀಸ್ಗಳಿಗೆ ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಇದು 6ನೇ ಗ್ಯಾರಂಟಿಯಾಗಿ ಇವತ್ತು ನಾವು ಜನರಿಗೆ ಹಕ್ಕು ಪತ್ರ ಕೊಡುವಂಥ ಕೆಲಸ ಕೂಡ ನಾವು ಮಾಡಿದ್ವಿ. ನಿಮ್ಗೆ ಗೊತ್ತಿದೆ, ಹೊಸಪೇಟೆಯಲ್ಲಿ ಸುಮಾರು 1,12,000 ಪಟ್ಟಗಳನ್ನು ನಾವು ಕೊಟ್ಟಿದ್ವಿ ಹೋದ ವರ್ಷ. ಮೊನ್ನೆ ಹಾವೇರಿಯಲ್ಲಿ ಸುಮಾರು 1,08,000 ಪಟ್ಟಗಳನ್ನು ಕೊಟ್ಟು ಸುಮಾರು 2,22,000 ಪಟ್ಟಗಳನ್ನು ಬಡವರಿಗೆ ಕೊಡುವಂತಹ ದೊಡ್ಡ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗ್ಯಾರಂಟಿಗಳು ಕೊಟ್ಟು ಕೂಡ ನಾವು ಈ ಬಡವರಿಗೆ ಇನ್ನೂ ಕಾರ್ಯಕ್ರಮ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗೃಹಲಕ್ಷ್ಮಿ ಇರ್ಬೋದು, 5 ಗ್ಯಾರಂಟಿಗಳಲ್ಲಿ ಶಕ್ತಿ ಇರ್ಬೋದು, ಅನ್ನಭಾಗ್ಯ, ಶಕ್ತಿ ಕಾರ್ಯಕ್ರಮ ಒಂದು ಇತಿಹಾಸ. ಸುಮಾರು 637 ಕೋಟಿಯಷ್ಟು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ದೊಡ್ಡ ಒಂದು ಕಾರ್ಯಕ್ರಮ ಅದು. ಇಡೀ ಪ್ರಪಂಚದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲೂ ಕೂಡ ಇವತ್ತು ಆಗಿಲ್ಲ. ಮಹಿಳಾ ಸಬಲೀಕರಣ ಬಗ್ಗೆ ಏನು ಹೇಳ್ತೀವಿ ನಾವು, ಆ ಹಿನ್ನೆಲೆಯಲ್ಲಿ ಮಹಿಳೆಯರು ದೊಡ್ಡ ಶಕ್ತಿ ಕೊಡುವಂಥ ಕೆಲಸ ನಮ್ಮ ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿದೆ. ಈ ಗ್ಯಾರಂಟಿಗಳ ಮೂಲಕ ಜನರಿಗೆ ಏನು ನಾವು ಮಾತು ಕೊಟ್ಟಿದ್ವಿ, ವಾಗ್ದಾನ ಮಾಡಿದ್ವಿ, ನುಡಿದಂತೆ ನಾವು ನಡೆದಿದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹೇಳಿದ್ರೆ ಇವತ್ತು ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಅವ್ರ ಸರ್ಕಾರ ಒಂದು 12 ವರ್ಷ ಆದರೂ ಕೂಡ ಕೊಟ್ಟಂತಹ ಮಾತುಗಳನ್ನು ಉಳಿಸ್ಕೊಂಡಿಲ್ಲ. ತಮ್ಮ ಮೂಲಕ ನಾನು ಹೇಳಬೇಕಂತ ಹೇಳಿದ್ರೆ, ನಾವು ಬಹಳ ಧೈರ್ಯದಿಂದ ಹೇಳ್ತಾ ಇದ್ದೀವಿ, ನಾವು ನುಡಿದಂತೆ ನಡೆದೀವಿ ಅಂತ. ಅದೇ ರೀತಿ ಮಾತಿಗೆ ತಪ್ಪಿದ BJP ಕೇಂದ್ರ ಸರ್ಕಾರ 12 ವರ್ಷ ಆಯಿತು. ಅಧಿಕಾರಕ್ಕೆ ಬರೋ ಮುಂಚೆ ಭಾಷಣ ಮಾಡ್ತಾ ಇದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದರು. 12 ವರ್ಷ ಆಯಿತು, 15 ರೂಪಾಯಿ ಕೂಡ ಯಾರ ಅಕೌಂಟ್ಗೆ ಇಲ್ಲಿವರೆಗೆ ಬಂದಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. 12 ವರ್ಷ ಆಯಿತು, 22 ಕೋಟಿ 24 ಕೋಟಿ ಉದ್ಯೋಗ ಕೊಡಬೇಕಾಯಿತು. ಬಹುಶಃ 24 ಲಕ್ಷ ಕೊಟ್ಟರೋ ಇಲ್ವೋ ಅದು ಕೂಡ ಯೋಚನೆ ಮಾಡೋಕ್ಕಾಗಿದೆ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಆಗಲಿಲ್ಲ. ಅದೇ ರೀತಿ ಬೆಲೆ ಏರಿಕೆ ಬಗ್ಗೆ ಹೇಳಿದರೆ ನಮ್ಮಲ್ಲಿ ಟೀಕೆ ಮಾಡ್ತಾರೆ. ಆದರೆ ಅವ್ರೇನು ಮಾಡಿದ್ರು, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ, ನಮ್ಮ UPA ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಅದು 100ಕ್ಕೆ ದಾಟಿದೆ. ಅದೇ ರೀತಿ ಡೀಸೆಲ್ ಬೆಲೆ ಇರ್ಬೋದು, ಗ್ಯಾಸ್ ಬೆಲೆ ಇರ್ಬೋದು, 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಸೊ ಇದೆಲ್ಲ ಜಾಸ್ತಿಯಾಗಿ ಇವತ್ತು ಅವರು ನಮ್ಮ ಮೇಲೆ ಟೀಕೆ ಮಾಡೋ ನೈತಿಕ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ನಾವು ಯಾಕಂತ ಹೇಳಿದ್ರೆ ಹಲವಾರು ವಿಚಾರಗಳನ್ನು ಅವರು ಹೇಳಿದರು, ಆದರೆ ಯಾವುದೂ ಕೂಡ ಅನುಷ್ಠಾನಕ್ಕೆ ತರಲಿಲ್ಲ. ಆ ವಿಚಾರ ಕೊಟ್ಟು ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿ ಅವರು ಇವತ್ತು ನರೇಗಾ ಸುಮಾರು 20 ವರ್ಷ ಹಿಂದೆ
ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ನಾಯಕತ್ವದ ನರೇಗಾ ಕಾರ್ಯಕ್ರಮ ಅನುಷ್ಠಾನ ತಂದ್ವಿ. ಇತ್ತೀಚೆಗೆ ಒಂದು ಹೊಸ ಕಾಯ್ದೆ ತೆಗೆದು ಅದನ್ನು ಬದಲಾವಣೆ ಮಾಡಿದ್ರು. ಇವ್ರು ನಮ್ಮ ಮೇಲೆ ಟೀಕೆ ಮಾಡಿಬಿಟ್ಟು ಪಂಡಿತ್ ವಂಶ ಪರಂಪರೆ ಅಂತ ಮಾತನ್ನು ಹೇಳಿ ಜವಾಹರ್ಲಾಲ್ ನೆಹರು ಹೆಸರನ್ನ ಕಾರ್ಯಕ್ರಮಗಳ ಹೆಸರುಗಳು ತೆಗೆದ್ರು, ಇಂದಿರಾ ಗಾಂಧಿ ಹೆಸರುಗಳನ್ನ ಕಾರ್ಯಕ್ರಮಗಳು ತೆಗೆದ್ರು, ರಾಜೀವ್ ಗಾಂಧಿಯವರ ಹೆಸರುಗಳ ಕಾರ್ಯಕ್ರಮ ತೆಗೆದ್ರು, ಕೊನೆಗೆ ಮಹಾತ್ಮ ಗಾಂಧಿಯ ಹೆಸರುಗಳು ತೆಗೆದ್ರು. ನಾಥುರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿಯವರು ಕೊಂದ್ರು, ಆದರೆ ಭಾರತೀಯ ಜನತಾ ಪಾರ್ಟಿಯವರು ಮಹಾತ್ಮ ಗಾಂಧಿಯ ಚಿಂತನೆಗಳನ್ನ ಆ ವಿಚಾರಧಾರೆಗಳನ್ನು ಕೊಂದಿದ್ದಾರೆ. ನಾವು ನೇರವಾಗಿ ಟೀಕೆ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಜನ ಆಕ್ರೋಶ ಮತ್ತೆ ನರೇಗಾ ಸಂಗ್ರಾಮ ಕಾರ್ಯಕ್ರಮ ಹೋರಾಟ ಈಗಾಗಲೇ ನಾವು ಇಡೀ ರಾಜ್ಯದಂತ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇಡೀ ದೇಶದಂತ ಇವತ್ತು ಈಗಾಗಲೇ AICC ಅಧ್ಯಕ್ಷರ ಮಾರ್ಗದರ್ಶನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಾವು ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ವಾಪಸ್ ನರೇಗಾನ ವಾಪಸ್ ತರುವಂಥ ಕೆಲಸ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಹಿನ್ನೆಲೆ ಯಾಕಂದ್ರೆ ಮತ್ತೆ ಈ ಕಾಯ್ದೆಯನ್ನು ವಾಪಸ್ ತರುವಂಥ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಕೇಳ್ತಾರೆ, ಇವತ್ತು ನಾನು ಹೇಳಿದೆ ಒಂದು ಸಭೆಯಲ್ಲಿ, 12 ವರ್ಷ ಆದಮೇಲೆ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಾಯ್ತಾ ಪ್ರೈಮ್ ಮಿನಿಸ್ಟರ್ಗೆ ಈ ಕಾರ್ಯಕ್ರಮ ಸರಿ ಇಲ್ಲ ಅಂತ, ಜ್ಞಾನೋದಯ ಯಾವಾಗ ಆಯ್ತಾ, ಅಲ್ಲಿವರೆಗೂ ಗೊತ್ತಿರ್ಲಿಲ್ವಾ ಇದರ ಸಮಸ್ಯೆಗಳಿದೆ ಅಂತ. ಬೇಕಂತಾನೆ ಮಹಾತ್ಮ ಗಾಂಧಿ ಬಗ್ಗೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಚಿಂತನೆಗಳ ಬಗ್ಗೆ ಅವರಿಗೆ ವಿಶ್ವಾಸ BJP ಅವ್ರಿಗೆ ಇಲ್ಲ. ಅದರಿಂದ ಮಹಾತ್ಮ ಗಾಂಧಿ ಅಷ್ಟು ಕೂಡ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಇದೊಂದು ದುರಂತ, ಒಂದು ದುರ್ದೈವ ಅಂತ ಹೇಳಬೇಕಾಗ್ತದೆ. ಯಾವ ಮಹಾತ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಅವರ ಹೆಸರನ್ನ ತೊಯ್ಯುವಂತಹ ದೊಡ್ಡ ಷಡ್ಯಂತ್ರ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಮತ್ತೆ ಪಕ್ಷ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದೇ ಇವತ್ತು ನಾನು ಹೇಳಿದೆ ಸಭೆಯಲ್ಲಿ, ಇವತ್ತು ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮಹಾತ್ಮ ಗಾಂಧಿಯವರ ಪ್ರತಿಮೆ ಮುಂದೆ ಹೋರಾಟ ಮಾಡುವಂತಹ ನೈತಿಕತೆ ಕಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಹೆಸರು ಕೂಡ ಬದಲಾವಣೆ ಮಾಡುವಂತಹ ದೊಡ್ಡ ಒಂದು ಕುತಂತ್ರ ಅವ್ರು ಮಾಡಿದ್ದಾರೆ. ಆ ವಿಚಾರವಾಗಿ ನಾವು ಹೋರಾಟ ಮಾಡ್ತೀವಿ. ಅವತ್ತು ಏನು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಆ ಭಾಗದ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರಿಗೆ ಏನು ನೆರೆ ಕಾರ್ಯಕ್ರಮದ ಸಾಕಷ್ಟು ಸಹಾಯ ಆಗ್ತಾ ಇತ್ತು, ಅದನ್ನ ತಡೆ ಮಾಡುವಂಥ ಕೆಲಸ ಈ BJP ಅವರು ಮಾಡಿದ್ದಾರೆ ಅಂತ ಮಾತನ್ನು ಹೇಳ್ತಾ ಇವತ್ತು ಅದರ ವಿರುದ್ಧ ಕೂಡ ನಾವು ಹೇಳುವಂಥ ಕೆಲಸ ನಾವು ಮಾಡ್ತೀವಿ. ಮುಂಬರುವಂತಹ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ ಬಹುಶಃ ಮೇ ಅಲ್ಲಿ ಆಗೋಂಥ ಸಾಧ್ಯತೆ ಇದೆ. ಅದಕ್ಕೆಲ್ಲ ಪಕ್ಷ ತಯಾರಿ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನು ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡ್ತೀವಿ. ಈ ಚುನಾವಣೆಯಲ್ಲಿ ನಮ್ಮ ಸರ್ಕಾರದ ಸಾಧನೆಗಳು, 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪ್ರಾಮಾಣಿಕವಾಗಿ ನುಡಿದಂತೆ ನಡೆದಿದ್ದೀವಿ, ಗೆದ್ದಿದ್ದೀವಿ ಅಂತ ಬೀಗಲ್ಲ, ಅದು ನಮ್ರತೆಯಿಂದ ಜನ ಕೊಟ್ಟಂಥ ಆಶೀರ್ವಾದ ಏನಿದೆ, ಜನಪರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 7 ವರ್ಷ 9 ತಿಂಗಳಾಗಿದೆ. ಮಿಕ್ಕಿದ 2 ವರ್ಷ ಮತ್ತೆ ನಾವು ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಮೆಚ್ಚಿದ್ದಾರೆ. ಅದಕ್ಕೆ 3 ಬೈ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಮುಂಬರುವಂತಹ 2 ಅಸೆಂಬ್ಲಿ ಬೈ ಎಲೆಕ್ಷನ್ ಕೂಡ ನಾವೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ, ಮತ್ತೆ 2028 ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.